ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀವೇದ ಎಜುಕೇಷನ್ ಚಾನಲ್. ಇವತ್ತು ನಾವು ಭಾರತದ ಈಶಾನ್ಯ ರಾಜ್ಯಗಳ ಕುರಿತು ಅಭ್ಯಾಸ ಮಾಡೋಣ. ಇದರಲ್ಲಿ ನಾವು ಭಾರತದ ಈಶಾನ್ಯ ರಾಜ್ಯಗಳು ಯಾವುವು, ಅವುಗಳ ರಾಜಧಾನಿ ಯಾವುವು, ಅವುಗಳ ಪ್ರಾದೇಶಿಕ ಭಾಷೆಗಳು ಯಾವುವು, ಈಶಾನ್ಯ ರಾಜ್ಯಗಳು ಯಾವ ದೇಶಗಳಿಗೆ ಅಂತಾರಾಷ್ಟ್ರೀಯ ಗಡಿರೇಖೆಯನ್ನು ಹೊಂದಿದ್ದಾವೆ ಮತ್ತು ಅವುಗಳ ಈಶಾನ್ಯ ರಾಜ್ಯಗಳ ಪ್ರವಾಸಿ ಸ್ಥಳಗಳು ಯಾವುವು, ಪ್ರವಾಸಿ ಹಬ್ಬಗಳು ಯಾವುವು, ಅದರ ವಿಸ್ತೀರ್ಣ ಮತ್ತು ಈಶಾನ್ಯ ರಾಜ್ಯಗಳನ್ನು ನೆನಪಿಟ್ಟುಕೊಳ್ಳುವಂಥ ಕೋಡನ್ನು ಕೂಡ ಈ ವಿಡಿಯೋದ ಕೊನೆಗೆ ನಾನು ಹೇಳಿದ್ದೀನಿ. ಯಾರು ಈ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ದೀರಾ, ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಫ್ರೆಂಡ್, ಇವಾಗ ನಾವು ಈಶಾನ್ಯ ರಾಜ್ಯಗಳನ್ನು ಕುರಿತು ಅಭ್ಯಾಸ ಮಾಡೋಣ. ಮೊದಲಿಗೆ ನಾವು ಭಾರತದ ಈಶಾನ್ಯ ರಾಜ್ಯಗಳಂದರೆ ಒಟ್ಟು 8 ರಾಜ್ಯಗಳು ಬರುತ್ತವೆ. ಅವುಗಳು ಯಾವುವು ಅಂದರೆ ಅರುಣಾಚಲ ಪ್ರದೇಶ, ತ್ರಿಪುರ, ನಾಗಾಲ್ಯಾಂಡ್, ಮಣಿಪುರ್, ಮೇಘಾಲಯ, ಅಸ್ಸಾಂ, ಸಿಕ್ಕಿಂ ಮತ್ತು ಮಿಜೋರಾಂ. ಇವುಗಳಲ್ಲಿ ಸಿಕ್ಕಿಮನ್ನು ಬಿಟ್ಟು ಉಳಿದ 7 ರಾಜ್ಯಗಳನ್ನು ಇವನ್ನ ಸಾಮಾನ್ಯವಾಗಿ 7 ಸಿಸ್ಟರ್ಸ್ ಅಥವಾ ಸಪ್ತ ಸಹೋದರಿ ಅಂತ ಕರೀತಿದ್ರು. ಆಮೇಲೆ 2002ರಲ್ಲಿ 8ನೇ ರಾಜ್ಯವಾಗಿ ಸಿಕ್ಕಿಮನ್ನು ಕೂಡ ಇದಕ್ಕೆ ಸೇರ್ಪಡೆ ಮಾಡಿದ್ದಾರೆ. ಇವಾಗ ಅರುಣಾಚಲ ಪ್ರದೇಶದ ರಾಜಧಾನಿ ಬಂದುಬಿಟ್ಟು ಇಟಾನಗರ, ತ್ರಿಪುರಾದು ಅಗರ್ತಲಾ, ನಾಗಾಲ್ಯಾಂಡ್ದು ಕೊಹಿಮಾ, ಮಣಿಪುರದು ಇಂಪಾಲ್, ಮೇಘಾಲಯದು ಶಿಲ್ಲಾಂಗ್, ಅಸ್ಸಾಂದು ದಿಸ್ಪುರ್, ಸಿಕ್ಕಿಂದು ಗ್ಯಾಂಗ್ಟಾಕ್, ಮಿಜೋರಾಂದು ಐಜ್ವಾಲ್. ಇವು ರಾಜ್ಯಗಳು ಆಯಿತು ಮತ್ತು ರಾಜಧಾನಿಗಳು ಆಯಿತು. ಇವಾಗ ಇದರ ವಿಸ್ತೀರ್ಣ ಹೇಳಬೇಕಂದ್ರೆ 2,62,184 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಈ ಪ್ರದೇಶವು ಸಾಮಾನ್ಯವಾಗಿ ಈಶಾನ್ಯ ಪ್ರದೇಶದ ರಾಜ್ಯಗಳನ್ನು ಅಧಿಕೃತವಾಗಿ ಈಶಾನ್ಯ ಮಂಡಳಿ ಅಡಿಯಲ್ಲಿ ಗುರುತಿಸುತ್ತಾರೆ. 1971ರಲ್ಲಿ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗಾಗಿ NEC ರಚಿಸಿದ್ದು, ನಂತರ 2002ರಲ್ಲಿ ಸಿಕ್ಕಿಮನ್ನು 8ನೇ ರಾಜ್ಯವಾಗಿ ಈ ಈಶಾನ್ಯ ರಾಜ್ಯಕ್ಕೆ ಸೇರ್ಪಡೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಸ್ಸಾಂನ ಗುವಾಹಟಿ ನಗರವನ್ನು ಈಶಾನ್ಯಕ್ಕೆ ದ್ವಾರ ಎಂದು ಕರೆಯುತ್ತಾರೆ. ಇದನ್ನು ಈಶಾನ್ಯ ಭಾರತದ ಅತಿದೊಡ್ಡ ಮಹಾನಗರ ಎಂದು ಕೂಡ ಕರೆಯುತ್ತಾರೆ. ಇವಾಗ ಈಶಾನ್ಯ ನಗರಗಳು ಎಲ್ಲಿ ಬರ್ತಾವಂದರೆ ಇದು ನೋಡು, ಇದೆಲ್ಲ ಈಶಾನ್ಯ ನಗರಗಳು ಅಂತ, ಈಶಾನ್ಯ ರಾಜ್ಯಗಳು ಅಂತ ಹೇಳ್ಬೋದು. ಇಲ್ಲಿ ಬಂದ್ಬಿಟ್ಟು ಸಿಕ್ಕಿಂ, ಇದು ಅರುಣಾಚಲ ಪ್ರದೇಶ, ಇದು ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ, ತ್ರಿಪುರ, ಮೇಘಾಲಯ. ಇವಾಗ ಗೊತ್ತಾಯ್ತಲ್ಲ. ಇವಾಗ ನೋಡ್ರಿ, ಇದರ ಪ್ರಾದೇಶಿಕ ಭಾಷೆಗಳು ಯಾವ ಅಂದರೆ ಅಸ್ಸಾಂದು ಅಂದರೆ ಮಿಡಲ್ ಇಲ್ಲಿ ಬರುತ್ತೆ ಅಸ್ಸಾಂದ ಪ್ರಾದೇಶಿಕ ಭಾಷೆ ಅಸ್ಸಾಮಿ. ಸಿಕ್ಕಿಂದು ಪ್ರಾದೇಶಿಕ ಭಾಷೆ ಯಾವುದಂದರೆ ನೇಪಾಳಿ. ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್ ಇಲ್ಲಿ ಬರುತ್ತೆ. ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್ ಮತ್ತು ಮೇಘಾಲಯ ಇವುಗಳ ಪ್ರಾದೇಶಿಕ ಭಾಷೆ ಬಂದುಬಿಟ್ಟು ಇಂಗ್ಲೀಷ್. ಇದು ತ್ರಿಪುರಾದ ಪ್ರಾದೇಶಿಕ ಭಾಷೆ ಬಂಗಾಳಿ. ಮಣಿಪುರದು ಬಂದುಬಿಟ್ಟು ಮೈಟೈ. ಗೊತ್ತಾಯ್ತಲ್ಲ. ಇವಾಗ ಪ್ರಾದೇಶಿಕ ಭಾಷೆ ಯಾವುದಂತ ಗೊತ್ತಾಯಿತು, ಪ್ರಾದೇಶಿಕ ಭಾಷೆ ಯಾವುದಂತ ಗೊತ್ತಾಯಿತು. ಇವಾಗ ಈ ಈಶಾನ್ಯ ರಾಜ್ಯಗಳು ಯಾವ ದೇಶಗಳಿಗೆ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹೊಂದಿದ್ದಾವೆ ಅಂದರೆ ಉತ್ತರಕ್ಕೆ ಇದು ಚೀನಾ. ಉತ್ತರಕ್ಕೆ ಏನು ಮಾಡ್ತಿದ್ದೀವಿ, ಚೀನಾ ಜೊತೆ ಗಡಿ ರೇಖೆಯನ್ನು ಹೊಂದಿದೆ, ಅಂತಾರಾಷ್ಟ್ರೀಯ ಗಡಿ ರೇಖೆ ಹೊಂದಿದೆ. ಪೂರ್ವಕ್ಕೆ ಮಯನ್ಮಾರ್, ನೈಋತ್ಯಕ್ಕೆ ಬಾಂಗ್ಲಾದೇಶ್, ಪಶ್ಚಿಮಕ್ಕೆ ನೇಪಾಳ, ವಾಯುವ್ಯಕ್ಕೆ ಭೂತಾನ್ ಗಡಿರೇಖೆಯನ್ನು ಹೊಂದಿದೆ. ಹೌದಲ್ಲ ಫ್ರೆಂಡ್ಸ್. ಇವಾಗ ಇದರ ಪ್ರವಾಸಿ ಸ್ಥಳಗಳು ಮತ್ತು ಪ್ರವಾಸಿ ಹಬ್ಬಗಳು ಯಾವಂತ ನೋಡೋಣ. ಸಿಕ್ಕಿಂ ಪ್ರವಾಸಿ ಸ್ಥಳ ಮತ್ತು ಪ್ರವಾಸಿ ಹಬ್ಬ. ಸಿಕ್ಕಿಂದ ಪ್ರವಾಸಿ ಸ್ಥಳ ಯಾವುದಂದರೆ ಗುರುಡನ್ಮಾರ್ ಸರೋವರ. ಇದು ಕೂಡ ಸಿಕ್ಕಿಂದ ಪ್ರವಾಸಿ ಸ್ಥಳ ಅಂತ ಹೇಳ್ಬೋದು, ಅತ್ಯಂತ ಪ್ರವಾಸಿ ಸ್ಥಳ ಅಂತ ಹೇಳ್ಬೋದು. ಇದರಲ್ಲಿ ಬರುವಂಥ ಪ್ರವಾಸಿ ಹಬ್ಬ ಯಾವುದಂದರೆ ಹೊಸ ವರ್ಷದ ಲೋಸುಂಗ್ ಹಬ್ಬ. ಇದು ಡಿಸೆಂಬರ್ ತಿಂಗಳಲ್ಲಿ ನಡೆಯುತ್ತದೆ. ಎರಡನೇದಾಗಿ ಅರುಣಾಚಲ ಪ್ರದೇಶದ ಪ್ರವಾಸಿ ಸ್ಥಳ ಮತ್ತು ಪ್ರವಾಸಿ ಹಬ್ಬವನ್ನು ನೋಡೋದಾದರೆ ಇಲ್ಲಿ ಪ್ರವಾಸಿ ಸ್ಥಳ ಬಂದುಬಿಟ್ಟು ಮಾಧುರಿ ಸರೋವರ. ಇದು ಪ್ರವಾಸಿ ಸ್ಥಳವಾಗಿದೆ. ಇದರ ಪ್ರವಾಸಿ ಹಬ್ಬ ಬಂದುಬಿಟ್ಟು ಹೊಸ ವರ್ಷದ ಲೋಸಾರ್ ಹಬ್ಬ. ಇದು ಅರುಣಾಚಲ ಪ್ರದೇಶದ ಪ್ರವಾಸಿ ಸ್ಥಳ ಮತ್ತು ಪ್ರವಾಸಿ ಹಬ್ಬ ಅಂತ ಹೇಳ್ಬೋದು. ಇವಾಗ ನಾಗಾಲ್ಯಾಂಡ್ ಮಣಿಪುರದ ಪ್ರವಾಸಿ ಸ್ಥಳ ಮತ್ತು ಪ್ರವಾಸಿ ಹಬ್ಬ ನೋಡೋದಾದರೆ ನಾಗಾಲ್ಯಾಂಡ್ ಮಣಿಪುರದ ಜೋಕೋ ವ್ಯಾಲಿ ಅನ್ನೋದು ಇದೊಂದು ಪ್ರವಾಸಿ ಸ್ಥಳ. ಇದರ ಪ್ರವಾಸಿ ಹಬ್ಬ ಅಂದರೆ ನಾಗಾಲ್ಯಾಂಡ್ದು ಪ್ರವಾಸಿ ಹಬ್ಬ
ಮೊ ಅತ್ಸುಮೋಂಗ್ ಹಬ್ಬ ಇದು ನಾಗಾಲ್ಯಾಂಡ್ದ ಪ್ರವಾಸಿ ಹಬ್ಬ. ಮಣಿಪುರದ ಪ್ರವಾಸಿ ಹಬ್ಬ ಅಂದರೆ ಲೋ ಇಂಗಾಯಿನಿ ಹಬ್ಬ. ಇದು ನೋಡ್ರಿ, ಇದು ಇವಾಗ ಮಿಜೋರಾಂದ ಪ್ರವಾಸಿ ಸ್ಥಳ ಅಂದರೆ ಪಾಂಗ್ಪು ಇ ಅಂದರೆ ಇದು ನೀಲಿ ಪರ್ವತ ಏನಂದರೆ ಮಿಜೋರಾಂನ ಪ್ರವಾಸಿ ಸ್ಥಳ. ಇದರ ಪ್ರವಾಸಿ ಹಬ್ಬ ಬಂದ್ಬಿಟ್ಟು ಮಿಜೋರಾಂನ ಅಂತೂರಿಯಂ ಹಬ್ಬ ಇಲ್ಲಿದೆ ನೋಡ್ರಿ. ಇವಾಗ ತ್ರಿಪುರಾದ ಪ್ರವಾಸಿ ಸ್ಥಳ ಮತ್ತು ಪ್ರವಾಸಿ ಹಬ್ಬ ನೋಡೋದಾದರೆ ತ್ರಿಪುರಾದ ಪ್ರವಾಸಿ ಸ್ಥಳ ಉನಕೋಟಿ ಶಿಲ್ಪಕಲೆ. ಇದು ಉನಕೋಟಿ ಶಿಲ್ಪಕಲೆದು ಪ್ರವಾಸಿ ಸ್ಥಳ. ಇದರ ಪ್ರವಾಸಿ ಹಬ್ಬ ಅಂದರೆ ಕರ್ಜಿ ಪೂಜಾ. ತ್ರಿಪುರಾದ ಕರ್ಜಿ ಪೂಜಾ ಅಂದರೆ ಇದು ಇವರ ಹಬ್ಬ ಅಂತ ಹೇಳ್ಬೋದು. ಅಸ್ಸಾಂನ ಪ್ರವಾಸಿ ಸ್ಥಳ ಅಂದರೆ ಮಜುಲಿ ದ್ವೀಪ. ಇದು ಅಸ್ಸಾಂನಲ್ಲಿ ಅತಿ ಫೇಮಸ್ ಅಂದರೆ ಪ್ರಸಿದ್ಧಿಯಾಗಿರುವ ಸ್ಥಳ ಅಂತ ಹೇಳ್ಬೋದು, ಪ್ರವಾಸಿ ಸ್ಥಳ. ಇವರ ಪ್ರವಾಸಿ ಹಬ್ಬ ಬಂದ್ಬಿಟ್ಟು ಅಂಬುಬಾಚಿ ಮೇಳ. ಇದು ನೋಡ್ರಿ, ಇದು ಅಂಬುಬಾಚಿ ಮೇಳ. ಇದು ಅಸ್ಸಾಂನ ಪ್ರವಾಸಿ ಹಬ್ಬ ಅಂತ ಹೇಳ್ಬೋದು. ಮೇಘಾಲಯದ ಪ್ರವಾಸಿ ಸ್ಥಳ ಅಂದರೆ ಪ್ರವಾಸಿ ಸ್ಥಳ ಮತ್ತು ಪ್ರವಾಸಿ ಹಬ್ಬ ನೋಡೋದಾದರೆ 1115 ಅಡಿ ಭಾರತದ ಅತಿ ಎತ್ತರವಾದ ಜಲಪಾತ ಅಂತ ಹೇಳ್ಬೋದು. ಇದು ನೋಕಾಲಿಕಾಯಿ ಅನ್ನೋದೊಂದು ಜಲಪಾತ. ಇದು ಮೇಘಾಲಯದ ಪ್ರವಾಸಿ ಸ್ಥಳ, ಫೇಮಸ್ ಆದದ್ದು. ಇದರ ಪ್ರವಾಸಿ ಹಬ್ಬ ಹೇಳೋದಾದರೆ ನೌತೆ ನೃತ್ಯೋತ್ಸವ ಅಂತ ಹೇಳ್ಬೋದು. ಇವಾಗ ಪ್ರವಾಸಿ ಸ್ಥಳ ಮತ್ತು ಪ್ರವಾಸಿ ಹಬ್ಬವನ್ನು ನೋಡಿದ್ರಲ್ಲ ಫ್ರೆಂಡ್ಸ್. ಇವಾಗ ಈಶಾನ್ಯ ರಾಜ್ಯಗಳನ್ನು ನೆನಪಿಟ್ಟುಕೊಳ್ಳುವಂಥ ಒಂದು ನಿಮಗೆ ಕೋಡನ್ನು ಹೇಳ್ತೀನಿ ನೋಡಿ. ಇವಾಗ ಅತ್ತಿ ನಿಮ್ಮ ಮಗಳು ಮೇಘ ಅಸ್ಸಾಂ ಅದಾಳ. ಇವಾಗ ನೋಡಿ, ಅಂದರೆ ಅರುಣಾಚಲ ಪ್ರದೇಶದ ಇದರ ರಾಜಧಾನಿ ಅಂದರೆ ಇಟಾನಗರ. ತಿ ಅಂದರೆ ತ್ರಿಪುರಾದ ರಾಜಧಾನಿ ಬಂದ್ಬಿಟ್ಟು ಅಗರ್ತಲಾ. ನಿ ಅಂದರೆ ನಾಗಾಲ್ಯಾಂಡ್ದ ರಾಜಧಾನಿ ಬಂದ್ಬಿಟ್ಟು ಕೊಹಿಮಾ. ಮ ಅಂದರೆ ಮಣಿಪುರದ ರಾಜಧಾನಿ ಬಂದ್ಬಿಟ್ಟು ಇಂಪಾಲ್. ಮತ್ತೆ ಮೇಘ ಅಂದರೆ ಮೇಘಾಲಯದ ರಾಜಧಾನಿ ಬಂದ್ಬಿಟ್ಟು ಶಿಲ್ಲಾಂಗ್. ಅಂದರೆ ಇಲ್ಲಿ ಆಸಾಮ್ದ ರಾಜಧಾನಿ ದಿಸ್ಪುರ್. ಅಂದರೆ ಇಲ್ಲಿ ಇದೆಯಲ್ಲ, ಇದು ಸಿಕ್ಕಿಂದ ರಾಜಧಾನಿ ಬಂದ್ಬಿಟ್ಟು ಗ್ಯಾಂಗ್ಟಕ್. ನೆಕ್ಸ್ಟ್ ಅಸ್ಸಾಂ ಅಂತ ಬರ್ತೀವಲ್ಲ, ಅಲ್ಲಿ ಅಂದರೆ ಮಿಜೋರಾಂದ ರಾಜಧಾನಿ ಬಂದ್ಬಿಟ್ಟು ಐಜ್ವಾಲ್. ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಇವಾಗ ಈಶಾನ್ಯ ರಾಜ್ಯಗಳು ರಾಜಧಾನಿಗಳು ಯಾವಂತ ಗೊತ್ತಾಯ್ತಲ್ಲ. ಕೋಡ್ ಇದು ನೆನ್ಪಿಟ್ಕೊಂಡು ಕೋಡ್ ಅಂದರೆ ಅತ್ತಿ ನಿಮ್ಮ ಮಗಳು ಮೇಘ ಅಸ್ಸಾಂ ಅದಾಳ. ತಿ ನಿಮ್ಮ ಅಂದರೆ ನಿಮ್ಮ ಮಗಳು, ಮೇಘ ಅಂದರೆ ಮೇಘಾಲಯ, ಅಂದರೆ ಅಸ್ಸಾಂ, ಅಂದರೆ ಸಿಕ್ಕಿಂ, ಅಂದರೆ ಮಿಜೋರಾಂ. ಇವು ನೆನಪಿಟ್ಕೊಂತ ಕೊಡು. ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.